ತೋಪಿನ ತಿಮ್ಮಪ್ಪ ಸನ್ನಿಧಿಯಲ್ಲಿ ತಾವರೆ ಎಲೆಯಲ್ಲಿ ಊಟವನ್ನ ಏರ್ಪಡಿಸಲಾಗಿತ್ತು. ತಾವರೆ ಎಲೆಯಲ್ಲಿ ತಿಮ್ಮಪ್ಪನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿತ್ತು. ತೋಪಿನ ತಿಮ್ಮಪ್ಪ ಸನ್ನಿಧಿಯಲ್ಲಿ ತಾವರೆಯ ಎಲೆಯ ಊಟವನ್ನು ಆಯೋಜಿಸಲಾಗಿತ್ತು. ತಾವರೆ ಎಲೆಯಲ್ಲಿ ತಿಮ್ಮಪ್ಪನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿತ್ತು. ಇದು ಮಂಡ್ಯ ಜಿಲ್ಲೆಯ ಮದ್ದೂರಿನ ಆಬಲವಾಡಿಯ ದೇವಾಲಯ. ಆಷಾಢ ಮಾಸದಲ್ಲಿ ತಿಮ್ಮಪ್ಪನಿಗೆ ಭಕ್ತರಿಂದ ಹರಿಸೇವೆಯನ್ನ ಸಲ್ಲಿಸಲಾಗುತ್ತೆ. ಹರಿಸೇವೆಯ ವೇಳೆ ಭಕ್ತರಿಗೆ ತಾವರೆ ಎಲೆಯಲ್ಲಿ ಪ್ರಸಾದವನ್ನ ವಿನಿಯೋಗಿಸ್ತಾರೆ. ತಾವರೆ ಎಲೆ ಪ್ರಸಾದವನ್ನ ಸೇವಿಸಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹಾಗಾಗಿ ಸಾವಿರಾರು ಭಕ್ತರಿಗೆ, ಅದರಲ್ಲೂ ಕೂಡ ತಿಮ್ಮಪ್ಪನಿಗೆ ಭಕ್ತಿಯ ಸಮರ್ಪಣೆಯನ್ನ ಹಾಕಿರುವುದು. 12 ಟನ್ ಪ್ರಸಾದವನ್ನ ಸುಮಾರು 20,000 ಭಕ್ತರೇನು ಅಲ್ಲಿ ನೆರೆದಿದ್ರು. ಅವರೆಲ್ಲರಿಗೂ ಕೂಡ ಪ್ರಸಾದದ ಮೂಲಕ ಅನ್ನ ಸಂತರ್ಪಣೆಯನ್ನ ಮಾಡಿ ಅಲ್ಲಿ ಭಕ್ತಿಯನ್ನ ಸಮರ್ಪಿಸಲಾಗಿತ್ತು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಯೂಶುವಲಿ ನಾವು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡೋದನ್ನ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ತಾವರೆ ಎಲೆಯಲ್ಲಿ, ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ತಿಮ್ಮಪ್ಪನಿಗೆ ಹರಿಸೇವೆ ಅನ್ನುವಂಥ ಹೆಸರಿನಲ್ಲಿ ಈ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸುಮಾರು 20,000ಕ್ಕೂ ಹೆಚ್ಚಿನ ಭಕ್ತರು ಇಲ್ಲಿಗೆ ಆಗಮಿಸಿದ್ರು. ಸುಮಾರು 12 ಟನ್ ಆಹಾರ ಅಂತಂದರೆ 12,000ದಷ್ಟು ಆಹಾರವನ್ನು ಅಲ್ಲಿ ಪ್ರಿಪೇರ್ ಮಾಡಿದ್ರು. ಎಲ್ಲರೂ ಕೂಡ ಆಹಾರವನ್ನು ಅಥವಾ ಪ್ರಸಾದವನ್ನು ಸವಿದು ಅಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ರು. ಇಡಿಸೋ ಬೈಕ್ ಇಡಿಸ್ತು ಟಿವಿಲಿ